ಕನ್ನಡ ಸಿನಿಮಾದಲ್ಲಿ ಏನೋ ಮಿಸ್ಸಿಂಗ್ ಅಂತ ಎಲ್ಲರೂ ಕೇಳ್ತಿದ್ರಲ್ಲ, ಇಲ್ಲಿದೆ ನೋಡಿ ಕೋಳಿ. ನಾಳೆ ರಜಾ ಕೋಳಿ ಮಜಾ. ಕ್ಯಾಲೆಂಡರ್ ನೋಡಬೇಡಿ, ನಾಳೆ ರಜಾ ಅಲ್ಲ. ನೀವು ಸ್ಯಾಟರ್ಡೆ ಈ ವಿಡಿಯೋ ನೋಡ್ತಿದ್ರೆ ಈ ಸ್ಟೇಟ್ಮೆಂಟ್ ನಿಮಗೆ ವ್ಯಾಲಿಡ್ ಅಲ್ಲ. ಮೊದಲಿನಿಂದ ಹೇಳ್ತೀನಿ, ನಾನು ಅರೌಂಡ್ 2 ವೀಕ್ಸ್ ಬಿಫೋರ್ ರೆಡಿಟ್ ಸ್ಕ್ರೋಲ್ ಮಾಡುವಾಗ ಯಾರೋ ಈ ಮೂವಿ ಮೆನ್ಷನ್ ಮಾಡಿದ್ರು. ಆ ಪೋಸ್ಟ್ ನೋಡೋಕ್ಕಿಂತ ಮುಂಚೆ ನನಗೆ ಈ ಮೂವಿ ಎಕ್ಸಿಸ್ಟ್ ಇದೆ ಅಂತಾನೂ ಗೊತ್ತಿರಲಿಲ್ಲ. ಅಂಡ್ ಆಲ್ಸೋ ಈ ಮೂವಿದು ಪಾರ್ಟ್ 1 ಆಲ್ರೆಡಿ 2021 ನಲ್ಲೇ ರಿಲೀಸ್ ಆಗಿತ್ತು ಅಂತಾನೂ ಗೊತ್ತಿರಲಿಲ್ಲ. ಕನ್ನಡ ಅಭಿಮಾನಿ ಸಂಘದವ್ರು ಏನಾದ್ರು ನನ್ನ ಬ್ಯಾನ್ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡಿ. ಇಲ್ಲ, ಈ ಥರ ಕನ್ನಡ ಮೂವೀಸ್ ಎಕ್ಸಿಸ್ಟ್ ಇದೆ ಅಂತ ಗೊತ್ತಿಲ್ಲ ಅಂದರೆ ನಾನು ಕನ್ನಡಿಗ ಆಗಿ ಏನು ಪ್ರಯೋಜನ? ಸುಮ್ಮನೆ ಬ್ಯಾನ್ ಮಾಡಿ. ಓಕೆ, ರೆಡಿಟ್ ಅಲ್ಲಿ ಈ ಮೂವಿ ಬಗ್ಗೆ ಕೇಳ್ತಿದ್ದಂಗೆ ಫಸ್ಟ್ ಕೋಳಿ ತಾಲ್ ನೋಡಿದೆ ಅಂಡ್ ಆಮೇಲೆ ನಾಳೆ ರಜಾ ಕೋಳಿ ಮಜಾ ನೋಡಿದೆ. ಅಂಡ್ ಎರಡು ಮೂವೀಸು ಕೂಡ ಎಷ್ಟು ಸಿಂಪಲ್ ಇದೆ. ಬೇಸಿಕ್ ಪ್ರಿಮೈಸ್ ಏನಿದೆಯೋ ಅದನ್ನೇ ಡೆಲಿವರ್ ಮಾಡುತ್ತೆ. ಅಂಡ್ ಇವೆರಡು ನೋಡಿದ್ಮೇಲೆ ನನಗೆ ಅನ್ಸಿದ್ದು ಈ ತರ ಮೂವೀಸ್ ಕನ್ನಡದಲ್ಲಿ ಯಾಕೆ ಅಷ್ಟೊಂದು ಇಲ್ಲ ಅಂತ. ಅಂಡ್ ಎಕ್ಸಿಸ್ಟ್ ಇದ್ರೂ ಕೂಡ ನಮ್ ಕಣ್ ಕೆಳಗೆ ಎಷ್ಟು ಬಂದು ಹೋಗಿದೆ ಅಂತ. ಅಂಡ್ ಈ ಕ್ವಶನ್ ಬಂದ್ಮೇಲೆ ನಾನು ಅಭಿಲಾಷ್ ಶೆಟ್ಟಿ, ಈ ಮೂವಿಯ ಡೈರೆಕ್ಟರ್ ಹಾಗೂ ಆಕ್ಟರ್ ಕೂಡ, ಸೊ ಅವರ ಇಂಟರ್ವ್ಯೂ ನೋಡಿದೆ. ಅಂಡ್ ಅನ್ಕೊಂಡೆ ಹಾಗೆ ಗೊತ್ತಿದ್ದ ವಿಚಾರ ಏನಂದ್ರೆ ಇದು ಇಂಡಿಪೆಂಡೆಂಟ್ ಮೂವಿ ಅಂತ. ಅಂಡ್ ನಾನು ಅನ್ಕೊಂಡಿದ್ದು ಜಸ್ಟ್ ಅವಾರ್ಡ್ಗೋಸ್ಕರ ಮಾಡಿದ್ರ ಅಂತ. ಈ ಮೂವಿ ಆ ತರ ಕಾಣಿಸ್ತಿತ್ತು ಅಂತ ಅಲ್ಲ. ನಾರ್ಮಲಿ ಈ ತರ ಸ್ಮಾಲ್ ಸ್ಕೇಲ್ ಸ್ಟೋರೀಸ್ ವಿತೌಟ್ ಎನಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇರೋ ಮೂವಿ ಮಾಡಿದ್ರೆ ನಾರ್ಮಲಿ ಜಸ್ಟ್ ಅವಾರ್ಡ್ಸ್ಗೆ ಮಾಡ್ತಾರೆ, ಆಡಿಯನ್ಸ್ ಬಗ್ಗೆ ಕೇರ್ ಮಾಡಲ್ಲ. ಬಟ್ ಈ ಮೂವಿ ಹಾಗಿರ್ಲಿಲ್ಲ. ಫಿಲಂ ಫೆಸ್ಟಿವಲ್ ಅಲ್ಲಿ ಪ್ರೀಮಿಯರ್ ಮಾಡಿದ್ಕೆ ಆಕ್ಚುಲಿ ಇವರಿಗೆ ಆಡಿಯನ್ಸ್ ಹತ್ರ ತರೋವಾಗ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಈಸಿ ಆಗಿತ್ತು ಅಂತ. ಅಟ್ಲೀಸ್ಟ್ ಈ ಮೂವಿಗೆ OTT ರಿಲೀಸ್ ಆಗಿರೋ ಆಪರ್ಚುನಿಟಿ ಸಿಕ್ಕಿದೆ ಅಂಡ್ ಜನರಲ್ ಆಡಿಯನ್ಸ್ಗೆ ನೋಡೋ ಆಪರ್ಚುನಿಟಿ ಸಿಕ್ಕಿದೆ. ಇಲ್ಲಿ ಕೆಲವು ಮೂವೀಸ್ಗೆ OTT ರೈಟ್ಸೇ ಸಿಗ್ತಿಲ್ಲ. ಇವಾಗ ಯಾರಾದರೂ ಈ ಮೂವೀಸ್ ನೋಡಿಲ್ಲ ಅಂದ್ರೆ ನಾನು ಹೇಳಿದ್ ಕೇಳಿ, ಯಾವುದೋ ಸ್ಮಾಲ್ ಬಜೆಟ್ ಬಿಗ್ ಧಮಾಕ ಮೂವಿ, ಇದುವರೆಗೂ ನೋಡಿಲ್ದಿರೋ ಸಿನಿಮಾ ತರ ಅನ್ಕೊಂಡಿದ್ರೆ ನೋ, ಇದು ಆ ತರ ಸಿನಿಮಾ ಅಲ್ಲ. ಇದು ಸಿಂಪಲ್ ಸ್ಟೋರಿ ಅಂಡ್ ಸಿಂಪಲ್ ಎಕ್ಸಿಕ್ಯೂಷನ್ ಇರೋ ಮೂವಿ. ನನಗೆ ಈ ಮೂವಿ ನೋಡುವಾಗ ಇಷ್ಟ ಆಗಿದ್ದು ಏನಂದ್ರೆ, ಅಂಡ್ ನಾರ್ಮಲ್ ಆಗಿ ಇದೇ ಫ್ಯಾಕ್ಟರ್ ನನಗೆ ಜನರಲಿ ಮೂವೀಸ್ ಅಲ್ಲಿ ಇಷ್ಟ ಆಗೋದು. ಈ ಮೂವಿ ನೋಡುವಾಗ ಆ ಸರೌಂಡಿಂಗ್ ಅಥವಾ ಆ ಊರಿಗೆ ನಿಜವಾಗ್ಲೂ ಟ್ರಾನ್ಸ್ಪೋರ್ಟ್ ಆಗಿರೋ ತರ ಫೀಲ್ ಕೊಡೋದು. ಅಂಡ್ ಈ ಮೂವಿ ಆ ಕ್ಯಾಟಗರಿಲಿ ಸಕ್ಸೀಡ್ ಆಗಿದೆ. ಯಾಕಂದ್ರೆ ಮೂವಿ ಮೆಜಾರಿಟಿ ಸೀಕ್ವೆನ್ಸಸ್ ಅಲ್ಲಿ ಏನೂ ಆಗಲ್ಲ. ಜಸ್ಟ್ ಊರಲ್ಲಿ ಜನ ಕೆಲಸ ಮಾಡೋದು ಅಥವಾ ಸುಮ್ಮನೆ ಒಬ್ರು ಕೂತ್ಕೊಂಡಿರೋದು, ಅದು ಬಿಟ್ಟರೆ ಕೋಳಿ ಹುಡ್ಕೋದು, ಅದು ಬಿಟ್ಟು ಎಕ್ಸ್ಟ್ರಾ ಏನೂ ಇಲ್ಲ. ಬಟ್ ಸ್ಟಿಲ್ ಆ ಜಾಗದಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ಲ, ಅದು ಇಂಪಾರ್ಟೆಂಟು. ಆ್ಯಂಡ್ ಇದರಲ್ಲಿ ಅಭಿಲಾಷ್ ಶೆಟ್ಟಿ ಅವರು ಸಕ್ಸೀಡ್ ಆಗಿದ್ದಾರೆ. ಆ್ಯಂಡ್ ನಾನು ಹಳ್ಳಿಲಿ ಹುಟ್ಟಿ ಬೆಳೆದಿರೋನಲ್ಲ, ಬಟ್ ಹಳ್ಳಿಲಿ ಇರೋ ಆಂಬಿಯನ್ಸ್ ತುಂಬ ಇಷ್ಟ. ಅಫ್ಕೋರ್ಸ್ ಬೆಂಗಳೂರಲ್ಲಿ ಬರೀ ಹಾರ್ನ್ ಸೌಂಡ್ ಕೇಳಿರೋನ್ಗೆ ವಿಲೇಜ್ ಸೌಂಡ್ ಅಂತೂ ಪಕ್ಕ ಇಷ್ಟ ಆಗೇ ಆಗುತ್ತಲ್ವಾ. ಇವಾಗ ಈ ಮೂವಿಲಿ ಆ ವಿಲೇಜ್ ಆಂಬಿಯನ್ಸ್ ಸೌಂಡ್ ಕ್ರಿಯೇಟ್ ಮಾಡಿದಾರಲ್ಲ, ಅದು ಆ್ಯಸ್ ಅನ್ ಆಡಿಯನ್ಸ್ ನನ್ನನ್ನು ಪುಲ್ ಮಾಡಿತ್ತು. ಆ್ಯಂಡ್ ಆ ಪ್ಲಾಟ್ ಸಮರಿ ನೋಡಿದರೆ ನನಗೆ ಮಾಲ್ಗುಡಿ ಡೇಸ್ದು ಕೆಲವು ಎಪಿಸೋಡ್ಸ್ ನೆನಪಿಗೆ ಬರುತ್ತೆ. ಆ್ಯಂಡ್ ನಾನು ಮಾಲ್ಗುಡಿ ಡೇಸ್ ಕೂಡ ಏನು TVಲಿ ಬಂದಾಗ ನೋಡಿ ಬೆಳೆದಿರೋನಲ್ಲ, ಬಟ್ OTTಲಿ ನೋಡಿರೋನು. ಸೊ ಮಾಲ್ಗುಡಿ ಡೇಸ್ನ ಯಾವುದಾದ್ರೂ ಒಂದು ಎಪಿಸೋಡ್ ತಗೊಂಡು ಫುಲ್ ಲೆಂತ್ ಫೀಚರ್ ಫಿಲಮ್ ಮಾಡಿದ್ರೆ ಈ ಥರ ಇರೋದು ಅನಿಸುತ್ತೆ. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ದಟ್ ಯಾವುದೋ ನಿಮಗೆ ಫೆಮಿಲಿಯರ್ ಇಲ್ದಿರೋ ಸ್ಟೋರಿ ಮಾಡೋದಕ್ಕಿಂತ ನಿಮ್ಮ ಸರೌಂಡಿಂಗಲ್ಲಿ ನೀವು ನೋಡಿ ಬೆಳೆದಿರೋ ರಿಲೇಟೆಡ್ ಸ್ಟೋರಿ ಮಾಡಿ ಅಂತ. ಅಭಿಲಾಷ್ ಶೆಟ್ಟಿ ಅವರು ಕೂಡ ಅವರ ಅಜ್ಜಿ ಮನೆಗೆ ರಜದಲ್ಲಿ ಹೋದಾಗ ಇರೋ ನೆನಪು ಇಟ್ಕೊಂಡು ಸಿನಿಮಾ ಮಾಡಿದ್ರು. ಆ್ಯಂಡ್ ಅದೇ ಮಿಸ್ಸಿಂಗ್ ಇರೋದು ನಮ್ಮ ಇಂಡಸ್ಟ್ರಿಲಿ. ಯಾರು ಅವರಿಗೆ ಗೊತ್ತಿರೋ ಸ್ಟೋರಿ ಮಾಡಲ್ಲ. ಎಲ್ಲರೂ ಬೇರೆಯವರ ಸಕ್ಸಸ್ಫುಲ್ ಪ್ರಾಜೆಕ್ಟ್ನ ವರ್ಸ್ಟ್ ಕಾಪಿ ಮಾಡಬೇಕು ಅಂತಲೇ ಇರ್ತಾರೆ. ಅದು ಕಮರ್ಷಿಯಲ್ ಆಗಿರಲಿ ನಾನ್ ಕಮರ್ಷಿಯಲ್ ಆಗಿರಲಿ. ಅದಕ್ಕೆ ನಾಳೆ ಬಾ ಅನ್ನೋ ಫೇಮಸ್ ಹಾರರ್ ಕಾನ್ಸೆಪ್ಟ್ನ ಕನ್ನಡದಲ್ಲಿ ಯಾರೂ ಮಾಡಿಲ್ಲ. ಬಟ್ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಅದು ಅವರ ಕಲ್ಚರ್ಗೆ ಬ್ಲೆಂಡ್ ಮಾಡಿ ಸ್ತ್ರೀ ಕಲ್ಯಾಣ ಅಂತ ಮಾಡಿ ಸ್ತ್ರೀ ಅಂತ ಮೂವಿ ಮಾಡಿದ್ರು. ಅದಕ್ಕೆ ನಾನು ಕೋಳಿ ತಾಳ್ ಫ್ರಾಂಚೈಸ್ ಎಕ್ಸಾಂಪಲ್ ಕೊಟ್ಟಿದ್ದು. ಆದರೆ ಮೂವಿಲಿ ಫ್ಲಾಸ್ ಇದೆ, ಆಕ್ಚುಲಿ ತುಂಬ ಫ್ಲಾಸ್ ಇದೆ. ಇಬ್ರು ಕ್ಯಾರೆಕ್ಟರ್ ಕಾನ್ವರ್ಸೇಷನ್ ಸಪ್ರೇಟ್ ಆಗಿ ಶೂಟ್ ಮಾಡಿದ್ದಾರೆ ಆ್ಯಂಡ್ ಎಡಿಟಿಂಗ್ ಅಲ್ಲಿ ಜೊತೆಗೆ ತಂದಿದ್ದಾರೆ. ಆದರೆ ಆ ಎಡಿಟಿಂಗ್ ಟೈಮಿಂಗ್ ಮಿಸ್ ಆದಾಗ ಗೊತ್ತಾಗುತ್ತೆ. ಡಬ್ಬಿಂಗ್ ಈಸಿಯಾಗಿ ಅಬ್ಸರ್ವ್ ಆಗುತ್ತೆ, ಕೆಲವು ಕಡೆ ಕಂಟಿನ್ಯೂಟಿ ಆ್ಯಂಡ್ ಟೈಮಿಂಗ್ ಮಿಸ್ ಆಗುತ್ತೆ. ಕೆಲವು ಆ್ಯಕ್ಟರ್ಸ್ ತುಂಬ ಕ್ಯಾಮ್ರಾ ಕಾನ್ಷಿಯಸ್ ಆಗಿದ್ದಾರೆ. ಆದರೆ 30 ಲ್ಯಾಕಲ್ಲಿ ಆಗಿರೋ ಮೂವಿನ ಎಷ್ಟು ಅಂತ ಪಾಯಿಂಟ್ ಔಟ್ ಮಾಡೋಕ್ಕೆ ಆಗುತ್ತೆ. ಆ್ಯಂಡ್ ನನಗೆ ಇಂಟರ್ವ್ಯೂ ನೋಡೋ ತನಕ ಇದು 30 ಲ್ಯಾಕಲ್ಲಿ ಮಾಡಿರೋ ಫಿಲಮ್ ಅಂತ ಗೊತ್ತಿರಲಿಲ್ಲ. ಬಟ್ ಸ್ಟಿಲ್ ಈ ಫ್ಲಾಸ್ ಇಗ್ನೋರ್ ಮಾಡಿದ್ದೆ ಬಿಕಾಸ್ ಒಂದು ಜೆನ್ಯೂನ್ ಅಟೆಂಪ್ಟ್ ಕಾಣಿಸ್ತು. ಆ್ಯಂಡ್ ಅದಕ್ಕೆ ಈ ಮೂವಿ ಬಗ್ಗೆ ಮಾತಾಡಿ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡಬೇಕು ಅನ್ನಿಸ್ತು. ಆದರೆ ಒಂದು ಆಬ್ವಿಯಸ್ ಏನಂದರೆ ಮಾಸ್ ಆಡಿಯನ್ಸ್ಗೆ ಇದು ಇಷ್ಟ ಆಗಲ್ಲ, ಅದಂತೂ ಗ್ಯಾರಂಟಿ. ಯಾರು ಈ ಥರ ಮೂವೀಸ್ಗೆ ಫೆಮಿಲಿಯರ್ ಇದ್ದೀರೋ ಅವರಿಗೆ ಇದು ಗುಡ್ ವಾಚ್ ಅಂತ ಅನಿಸುತ್ತೆ. ಮೈಂಡ್ ಬ್ಲೋಯಿಂಗ್ ಆರ್ ಎಕ್ಸ್ಟ್ರಾರ್ಡಿನರಿ ಅಲ್ಲ, ಬಟ್ ಗುಡ್ ವಾಚ್. ನನಗೂ ಅದೇ ಅನಿಸಿದ್ದು. ಇದು OTT ಮೂವಿನ ಅಥವಾ ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋ ಮೂವಿನ ಅಂತ ಡಿಬೇಟ್ ಮಾಡಲ್ಲ. ನಾನು ಎಲ್ಲ ಮೂವೀಸ್ ಕೂಡ ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ಒಂದು ಮೂವಿನೂ ಥಿಯೇಟರಲ್ಲಿ ನೋಡಿಲ್ಲ, ಅಂಥದ್ರಲ್ಲಿ ನಾನು ಹೇಳ್ತಿದ್ದೀನಿ. ಇದೇ ಥರ ಇನ್ನೊಂದು ನಾನ್ ಕಮರ್ಷಿಯಲ್ ಮೂವಿ ಎಕ್ಸಾಂಪಲ್ ಕೊಡೋ ಹಾಗಿದ್ರೆ ನನಗೆ ಸಖತ್ ಇಷ್ಟ ಆಗಿದ್ದಂದರೆ ಅದು ಮಿಥ್ಯ.
ನಾನು ಸಪ್ತಸಾಗರದಾಚೆ ಎಲ್ಲೋ ಆದಮೇಲೆ ಯಾವುದಾದ್ರೂ ಪರ್ಫೆಕ್ಟ್ ಕನ್ನಡ ಮೂವಿ ನೋಡಿದ್ದೀನಿ ಅಂದರೆ ಅದು ಮಿಥ್ಯ. ನಾನು ನಾರ್ಮಲಿ ರ್ಯಾಂಕಿಂಗ್ ಕೊಡೋಕೆ ಇಷ್ಟಪಡಲ್ಲ, ಬಟ್ ಈ ವರ್ಷ ಅಂದರೆ 2025 ರಿಲೀಸ್ ಆಗಿರೋ ಕನ್ನಡ ಮೂವೀಸಲ್ಲಿ ನಂಬರ್ 1 ಸ್ಪಾಟ್ ಯಾವುದಕ್ಕಾದ್ರೂ ಕೊಡ್ತೀನಿ ಅಂದರೆ ಅದು ಮಿಥ್ಯಾಗೆ. ಅದ್ರ ಜಸ್ಟ್ ಕೆಳಗೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಮೂವಿನ ನಂಬರ್ 2 ಸ್ಪಾಟಲ್ಲಿ ಇಡ್ತೀನಿ. ಇವಾಗ ಜಸ್ಟ್ ಈ ಆರ್ಟಿಸ್ಟಿಕ್ ಮೂವಿ ಬಗ್ಗೆ ಹೇಳಬೇಕು ಅಂದರೆ, ಈವನ್ ಈ ಮೂವಿ ಮಾಸ್ ಆಡಿಯನ್ಸ್ಗೆ ಅಲ್ಲ. ಈ ಮೂವಿ ಇಷ್ಟ ಆಗಬೇಕು ಅಂದರೆ ಈ ಮೂವಿಯ ಮೇನ್ ಕನ್ವಿನ್ಸಿಂಗ್ ಪಾಯಿಂಟ್ ಏನು ಅಂದರೆ ರಿಲೇಟಬಿಲಿಟಿ. ಲೈಕ್ ನಾನು ನನ್ನ ಟೀನೇಜ್ ಲೈಫಲ್ಲಿ ಕನ್ಫ್ಯೂಷನ್, ಆ್ಯಂಗರ್, ಹೇಟ್ರೆಡ್, ಜೆಲಸಿ ಇವನ್ನೆಲ್ಲ ಏನು ಫೀಲ್ ಮಾಡ್ತಿದ್ದೆ. ಆ್ಯಂಡ್ ಆಬ್ವಿಯಸ್ಲಿ ನೀವು ಕೂಡ ನಿಮ್ಮ ಟೀನೇಜ್ ಲೈಫ್ ಸ್ಕಿಪ್ ಮಾಡಿಲ್ಲ ಅಂದರೆ, ಆರ್ ಎಲ್ಸ್ 13th ಬರ್ತ್ಡೇಗೆ ಫೆರಾರಿ ಗಿಫ್ಟ್ ಆಗಿ ಸಿಕ್ಕಿಲ್ಲ ಅಂದರೆ ನೀವು ಕೂಡ ರಿಲೇಟ್ ಮಾಡ್ಕೊಳ್ತೀರಾ ಅನ್ಕೊಳ್ತೀನಿ. ದಟ್ ಈ ಕ್ಯಾರೆಕ್ಟರ್ ಏನು ಗೋತ್ರು ಮಾಡ್ತಿದ್ದಾನೆ, ನಾಟ್ ಕಂಪ್ಲೀಟ್ಲಿ ಬಟ್ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ರಿಲೇಟ್ ಮಾಡ್ಕೊಳ್ತೀರಾ. ಆ್ಯಂಡ್ ಇಷ್ಟ ಆಗಿದ್ರೆ ಇದೇ ವಿಚಾರಕ್ಕೆ ಇಷ್ಟ ಆಗೋದು. ಆ್ಯಂಡ್ ಥಿಯೇಟರಲ್ಲಿ ನೋಡಿಲ್ಲ ಅನ್ನೋ ರಿಗ್ರೆಟ್ ಇದೆ. ಬೈ ದ ವೇ ರಿಗ್ರೆಟ್ ಅಲ್ಲಿ ಬದುಕ್ತಿದ್ದೀನಿ. ಸೂಪರ್ ಮ್ಯಾನ್ ಥಿಯೇಟರಲ್ಲಿ ನೋಡೋಕೆ ಆಯ್ತಿಲ್ಲ ಅಂತ ಮನೇಲಿ ಮ್ಯಾನ್ ಆಫ್ ಸ್ಟೀಲ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಿದ್ದೀನಿ. ಇವಾಗ ಫೈನಲ್ ಆಗಿ ಏನು ಹೇಳಬೇಕು ಅಂದರೆ, ಕಮರ್ಷಿಯಲ್ ಮೂವೀಸ್ ಜೊತೆ ಇದು ಕೂಡ ಒಂದು ನಾರ್ಮ್ ಆಗಬೇಕು. ಇವಾಗ ಮಲಯಾಳಂ ಮೂವೀಸ್ ಯಾಕೆ ಅಷ್ಟು ಫೇವ್ರೇಟ್ ಎಲ್ಲರಿಗೂ ಅಂದರೆ, ಅಲ್ಲಿನ ಆವೇಶ ಮತ್ತು ಮಾಸ್ ಮಸಾಲ ಕಮರ್ಷಿಯಲ್ ಮೂವಿನೂ ಹಿಟ್ ಆಗುತ್ತೆ. ಈವನ್ ಉಳ್ಳೊಳುಕು ಅಂತ ಮೂವಿ ಮಾಡರೇಟ್ ಹಿಟ್ ಆಗುತ್ತೆ, ಆದರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗುತ್ತೆ. ಇವಾಗ ಈ ಥರ ಮೂವೀಸ್ ಕೇರಳದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಔಟ್ ಆಫ್ ಸ್ಟೇಟ್ ಆಡಿಯನ್ಸ್ ಹತ್ರ ತಲುಪೋಕೆ ಕಷ್ಟಪಡುತ್ತೆ. ನಮ್ಮ ಕಡೆ ನಮ್ಮ ಮೂವೀಸ್ ನಮ್ಮ ಆಡಿಯನ್ಸ್ಗೆ ಗೊತ್ತಿರಲ್ಲ. ಫಸ್ಟ್ ನಮಗೆ ಗೊತ್ತಾದರೆ ತಾನೇ ಬೇರೆ ಆಡಿಯನ್ಸ್ಗೆ ರೆಕಮೆಂಡ್ ಮಾಡೋಕೆ ಆಗೋದು. ಮುಂಚೆ ಮಾಡ್ತಿದ್ವಿ, ಇವಾಗ ಅಷ್ಟೇ ಈ ಸ್ಥಿತಿ. ಅವಾಗಿನ ವಿಚಾರ ಹೇಳಬೇಕು ಅಂದರೆ ಆಲ್ರೆಡಿ ಯಾವುದೋ ವಿಡಿಯೋದಲ್ಲಿ ಮೆನ್ಷನ್ ಕೂಡ ಮಾಡಿದ್ದೆ. ದಟ್ ಕನ್ನಡದಲ್ಲಿ ತಿಥಿ ಅಂತ ಮೂವಿ ನೆನಪಿಗೆ ಬರುತ್ತೆ. ಅದು ಆಡಿಯನ್ಸ್ ಕೂಡ ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿದ್ರು. ಅದೇ ರೀತಿ ಈ ಥರ ಮೂವೀಸ್ ಈವನ್ ಸ್ಮಾಲ್ ಸ್ಕೇಲಲ್ಲೇ ಟಾರ್ಗೆಟ್ ಆಡಿಯನ್ಸ್ ನೆನಪಿಗೆ ಇಟ್ಕೊಂಡು ಪ್ರೆಸೆಂಟ್ ಮಾಡಬೇಕು. ಲಾಸ್ಟ್ ಇಯರ್ ಅರೌಂಡ್ 160+ ಮೂವೀಸ್ ಕನ್ನಡದಲ್ಲಿ ಬಂದಿತ್ತು. ಆ್ಯಂಡ್ ನನಗೆ ಗೊತ್ತು ತುಂಬ ಜನ ಪ್ರತಿ ವಾರ ಕನ್ನಡ ಮೂವಿ ಮಾತ್ರ ನೋಡೋರು ಇರ್ತಾರೆ ಅಂತ, ರಿಗಾರ್ಡ್ಲೆಸ್ ಆಫ್ ದ ಫೇಸ್ ಇನ್ ದ ಪೋಸ್ಟರ್. ಸೊ ಅವರಿಗೆ ಕೇಳಿದ್ರು ಲಾಸ್ಟ್ ಇಯರಲ್ಲಿ ಹಬ್ಬಬ್ಬ ಅಂದರೆ 10 ಮೂವಿ ನೆನಪಿಗೆ ಬರುತ್ತೇನೋ ಅಷ್ಟೇ. ಅದರಲ್ಲಿ 5 ಅಂತೂ ಮ್ಯಾಕ್ಸ್, UI, ಬಗೀರಾ ಅಂತ ದೊಡ್ಡ ಮೂವೀಸೇ ಆಗಿರುತ್ತೆ. ಇನ್ನು ಮಿಕ್ಕಿದ್ದು 150 ಅರೌಂಡ್ ಮೂವೀಸ್ ಸುಮ್ಮನೆ ಮನಿ ಲಾಂಡ್ರಿಂಗ್ ಕೋಟಾ ಅಡಿಯಲ್ಲಿ ರಿಲೀಸ್ ಆಗುತ್ತೆ. ಫಿಲಮ್ ಮಾಡಿದವನಿಗೂ ನೆನಪಿರಲ್ಲ. ಅದ್ರ ಬದಲು ಕ್ವಾಂಟಿಟಿ ಕಡಿಮೆ ಮಾಡಿ ಈ ಥರ ಮೂವೀಸ್ ಮೇಲೆ ಇನ್ವೆಸ್ಟ್ ಮಾಡಿ. ಸ್ವಲ್ಪ ಈ ಥರ ಮೂವೀಸ್ ಹಂಗೆ ಟೈಮ್ಗೆ ಬರ್ತಿದ್ರೆ ಮೇ ಬಿ ಸ್ಟಾರ್ಟಿಂಗಲ್ಲಿ ಜಸ್ಟ್ OTTಲೇ ರಿಲೀಸ್ ಆಗಲಿ. ಅವಾಗ ಈ ಥರ ಒಳ್ಳೆ ಕಂಟೆಂಟ್ ಬರ್ತಿದೆ ಅಂತ ಕನ್ನಡ ಆಡಿಯನ್ಸ್ ಸ್ವಲ್ಪ ಅಲರ್ಟ್ ಆಯ್ತಿದ್ದಂಗೆ ಆಮೇಲೆ ಥಿಯೇಟರ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ನನಗೆ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿಲ್ಲ, ಆದರೆ ಏನಂದರೆ ಒಳ್ಳೆ ಮೂವಿ ಮಾಡ್ತೀರಾ ಆಡಿಯನ್ಸ್ ಹತ್ರ ತಲುಪಿಸಿ ಹೇಗಾದರೂ ಮಾಡಿ, ಥ್ರೂ ಥಿಯೇಟರ್ ಆರ್ ಟೆಲಿಗ್ರಾಮ್ ಆರ್ OTT. ಅದು ಆದಮೇಲೆ ಜನ ಡಿಸೈಡ್ ಮಾಡ್ತಾರೆ ಇದನ್ನು ರೆಕಮೆಂಡ್ ಮಾಡಬೇಕಾ ಬೇಡವಾ ಅಂತ. ಇವಾಗ ರೆಡಿಟ್ ನೋಡಿದ್ಕೆ ನನಗೆ ಕೋಳಿ ತಾಳ್ ಬಗ್ಗೆ ಗೊತ್ತಾಯಿತು, ಇಲ್ಲ ಅಂದರೆ ಗೊತ್ತೇ ಆಯ್ತಿರ್ಲಿಲ್ಲ. ಇವಾಗ ನಾನು ಯೋಚನೆ ಮಾಡಬೇಕು ಇನ್ನು ಎಷ್ಟು ಮೂವೀಸ್ ನನಗೆ ಗೊತ್ತಿಲ್ದಿರೋದು ಇದೆ ಕನ್ನಡದಲ್ಲಿ ಅಂತ. ಮೇನ್ ಸ್ಟ್ರೀಮ್ ಮೂವೀಸ್ ಬಿಡಿ ಗೊತ್ತಿರುತ್ತೆ, ಈ ಥರ ಮೂವೀಸ್ ಕನ್ನಡದಲ್ಲಿ ಇನ್ನೂ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ ಅಂತ ಕೂಡ ಹೇಳಿ. ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡಿ ನೋಡ್ತೀನಿ. ಓಹ್ ಶೇಟ್.